ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿನ್ನೆ ವಿಡಿಯೋ ಮಾಡಿದ್ದೆ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಇದ್ದು ಫ್ರೆಂಡ್ಸ್. ಅದನ್ನು ನಾನು ಎಡಿಟಿಂಗ್ ಅದೆಲ್ಲ ಮಾಡಿ ಹಾಕೋದಕ್ಕಾಗಿಲ್ಲ. ಅದಕ್ಕೋಸ್ಕರ ಮತ್ತೆ ನಾನು ಇವತ್ತಿನ ವಿಡಿಯೋನ ಹಾಕಕತ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ನಿನ್ನೆ ಮಿಸ್ ಮಾಡ್ಕೊಂಡಿರಿ ಎಲ್ಲರಿಗೆ ಸಾರಿ ಅಂತ ಹೇಳ್ಕೊತಾ ಇವತ್ತಿನ ವಿಡಿಯೋ ಒಂದು ಕಮೆಂಟಿಂದನೇ ನಾನು ಸ್ಟಾರ್ಟ್ ಮಾಡಕತ್ತೀನಿ ಫ್ರೆಂಡ್ಸ. ಈ ಕಮೆಂಟನ್ನು ಸ್ಟಾರ್ಟಿಂಗ ಓದಿ ನಿಮ್ಗೆ ಹೇಳಿಬಿಡ್ತೀನಿ. ಶ್ರೀ ವಿ ಪಿ ಅನ್ನೋರು ಈ ಕಮೆಂಟನ್ನು ಮಾಡಿದ್ರೆ ಇದು ನನಗೆ ಭಾಳ ಇಷ್ಟ ಆಯಿತು. ಅದಕ್ಕೋಸ್ಕರ ಈ ಕಮೆಂಟನ್ನು ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ಕೊಳಕತ್ತೀನಿ. ನೀವು ಆಲ್ರೆಡಿ ಕೆಳಗಡೆ ಕಮೆಂಟ್ ಸೆಕ್ಷನ್ದೊಳಗೆ ನೋಡಿರ್ತೀರಿ, ಬಟ್ ಆದ್ರೂ ನೋಡದೇ ಇರೋರಿಗೆ ಒಬ್ಬೊಬ್ರಿಗೆ ಕಮೆಂಟ್ ಮಾಡೋದಕ್ಕೂ ಗೊತ್ತಿರೋದಿಲ್ಲ ಫ್ರೆಂಡ್ಸ. ಬರೀ ಜಾಸ್ತಿ ನೋಡ್ತಿರ್ತಾರೆ. ಅದಕ್ಕೋಸ್ಕರ ಯಾವ ರೀತಿ ಕಮೆಂಟ್ ಮಾಡಿದ್ದಾರೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡೀನಿ. ಶ್ರೀ ವಿ ಪಿ ಅನ್ನೋರು ಏನು ಹೇಳಿದ್ದಾರೆ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಿಡಿಯೋ. ನಿಮ್ಮ ಪಾಪು ಆರಾಮಾಗಿದ್ದು ನೋಡಿ ಖುಷಿ ಆಯಿತು. ಚಪಾತಿ ಚೆನ್ನಾಗಿ ಬಂದಿದೆ. ರುಮಾಲಿ ರೋಟಿ ಥರ ಕಾಣಿಸ್ತಿದೆ. ತುಂಬಾ ಸಾಫ್ಟ್, ಸೂಪರ್ ಅದೇ. ಖುಷಿ ಆಗ್ತದೆ ನೋಡಲಿಕ್ಕೆ. ನೆಕ್ಸ್ಟ್ ಟೈಮ್ ಇದೇ ಮೆಥಡ್ ಟ್ರೈ ಮಾಡ್ತೇನೆ. ಆಫ್ಟರ್ ಲಾಂಗ್ ಟೈಮ್ ನಾನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಿರೋ 8 ಚಾನಲ್ ಇದೆ. ರ್ಯಾಂಡಮ್ ಬ್ಲಾಗ್ ಚಾನಲ್ ನೋಡ್ತೇನೆ ಅಷ್ಟೇ. ಮುಂಚೆ ಬೇರೆ ಚಾನಲ್ ನೋಡ್ತಿದ್ದೆ, ಬಟ್ ಇವಾಗ ಜಾಸ್ತಿ ಇಷ್ಟ ಆಗಲ್ಲ. ನಿಮ್ಮ ಸಿಂಪಲ್ ಲೈಫ್, ಯಾವುದೇ ಜಾಸ್ತಿ ಆಡಂಬರ ಇಲ್ಲ, ಕಪಟ ಇಲ್ಲ, ಅದೇ ತುಂಬ ಇಷ್ಟ ಆಗ್ತದೆ. ನಿಮ್ಮ ಚಾನಲ್ ಇನ್ನೂ ಜಾಸ್ತಿ ಎತ್ತರಕ್ಕೆ ಬೆಳೀಲಿ ಅಂತ ವಿಶ್ ಮಾಡ್ತೇನೆ. ನಾನೇ ರಿಕ್ವೆಸ್ಟ್ ಮಾಡಿದ್ದು, ಇವಾಗ ನೇಮ್ ಚೇಂಜ್ ಮಾಡಿದ್ದೆ ಅಷ್ಟೇ, ಕನ್ಫ್ಯೂಸ್ ಆಗಬೇಡಿ. ಕೇಳಿದ್ರಲ್ಲ ಫ್ರೆಂಡ್ಸ ಈ ಕಮೆಂಟನ್ನು. ಇನ್ನೊಂದೇನು ಅಂತಂದ್ರೆ, ನಾವು ನಿಮ್ಮನ್ನು ನೋಡಿರೋದಿಲ್ಲ ಫ್ರೆಂಡ್ಸ, ನೀವು ನಮ್ಮನ್ನು ಸಮೀಪಿಂದ ನೋಡಿರೋದಿಲ್ಲ. ಅಂದ್ರೂ ನಮ್ಮ ಲೈಫ್ ಜರ್ನಿನ, ನಮ್ಮ ಲೈಫ್ ಸ್ಟೈಲನ್ನು, ನಮ್ಮ ಡೈಲಿ ರೂಟೀನನ್ನು ನೀವು ಯೂಟ್ಯೂಬ್ ಮೂಲಕ ನೋಡ್ತಿರ್ತೀರಿ. ನಮ್ಮನ್ನು ಅಬ್ಸರ್ವ್ ಮಾಡ್ತಿರ್ತೀರಿ ಫ್ರೆಂಡ್ಸ. ಅಬ್ಸರ್ವ್ ಮಾಡಿ ಅರ್ಥ ಮಾಡ್ಕೊಂಡಿರ್ತೀರಿ. ಹಾಗೆ ನಮ್ಮ ಪಿಲ್ಲುಗೆ ಮೊನ್ನೆ ಆರಾಮಿದ್ದಿಲ್ಲ ಅಂತಂದರೆ ಎಲ್ಲರೂ ಕೂಡ ಕಮೆಂಟ್ದೊಳಗೆ ಆದಷ್ಟು ಪಿಲ್ಲುಗೆ ಆರಾಮಾಗಲಿ ಮತ್ತು ಲಘುಟ ಹುಷಾರಾಗಿ ಪಿಲ್ಲುಗೆ ಕೇರ್ ತಗೋರಿ ಅಂತೇಳಿ ಕಮೆಂಟ್ ಮಾಡಿದ್ರಿ ಫ್ರೆಂಡ್ಸ. ಈ ಮೂಲಕ ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ವಿಶ್ವಾಸನ ನಾನೊಂದು ಸ್ವಲ್ಪನಾದರೂ ಪಡ್ಕೊಂಡಿನಿ ಅಂತೇಳಿ ನನಗೆ ಈ ವಿಡಿಯೋ ಮೂಲಕ ಹೇಳೋದಕ್ಕೆ ಭಾಳ ಖುಷಿ ಆಗತ್ತೈತಿ ಫ್ರೆಂಡ್ಸ. ಇದೇ ರೀತಿನ ನಿಮ್ಮ ಸಹಕಾರ, ಪ್ರೀತಿ, ಬೆಂಬಲ ಅನ್ನೋದು ನನ್ನ ಮೇಲೆ, ನನ್ನ ಚಾನಲ್ ಮೇಲೆ ಸದಾ ಇರಲಿ ಫ್ರೆಂಡ್ಸ್ ಅಂತ ಹೇಳ್ಕೊತಾ ಈ ಕಮೆಂಟ್ ಮಾಡಿದವ್ರಿಗೆ ಮತ್ತೊಂದು ಸರಿ ನಿಮ್ಮ ಕಡೆಯಿಂದ, ನನ್ನ ಕಡೆಯಿಂದ ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತೇಳಿ ಕೇಳ್ಕೊತೀನಿ ಫ್ರೆಂಡ್ಸ್. ಹಾಗೆ ಮುಂಜಾನೆ ಚಹಾ ಮಾಡ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ. ನಾನು, ನಮ್ಮ ಪಿಲ್ಲು ಮತ್ತು ನಮ್ಮ ಸ್ನೇಹ ಚಹಾ ಬಿಸ್ಕಿಟ ತಿನ್ನಕತ್ತಿದ್ದೆವು. ಸ್ನೇಹ ಹಾಯ್ ಮಾಡಿದ್ದಿದ್ದಾಳೆ ನೋಡ್ರಿ. ಸ್ನೇಹ ಹಾಯ್ ಮಾಡಿದ ತಕ್ಷಣ ಪಿಲ್ಲುನ ಹಾಯ್ ಮಾಡ್ತಾನೆ. ಮೊನ್ನೆ ಕೇಳಿದ್ರು ಒಬ್ರು ಕಮೆಂಟ್ದಾಗ, ಪಿಲ್ಲುನ ಮುಗಿಗೆ ಏನಾಗೈತಿ ಕರ್ರಗಂತೇಳಿ. ಅದು 2 ದಿನ ಬಿದ್ದಿದ್ನವ. ಬಿದ್ದಾದ 2 ದಿವ್ಸಕ್ಕೆ ಕಪ್ಪಾಗಿತ್ತು. ಈಗ ನೋಡ್ರಿ ಇವತ್ತು ಇಲ್ಲ, ಅದು ಆಕಳಿಗಟ್ಟಿತ್ತಲ್ಲ, ಹಂಗಾಗಿ ಅದು ಕಮ್ಮಾಗೈತಿ. ಹುಚ್ಚೋಗ್ಯದ ಆಕಳಿಗಟ್ಟಿದ್ದು. ನಮ್ಮ ಮನೆಯವ್ರು ಇದ್ದಿದ್ದಿಲ್ಲ, ಒಂದು ಸ್ವಲ್ಪ ಹೊರಗೆ ಹೋಗಿದ್ರು ಅವ್ರು. ಈಗ ನೋಡಿರಿ ಕ್ಲೈಮೇಟ್ ಎಷ್ಟು ಮಸ್ತ್ ಐತಿ. ಬಿಸಿ ಬಿಸಿ ಚಹಾ ಮತ್ತು ಬಾಕ್ಲಿ ಮುಂದೆ ಕೂತ್ಕೊಂಡು ವಾತಾವರಣನ ಎಂಜಾಯ್ ಮಾಡ್ಕೊತ ಚಹಾ ಕುಡಿಯೋದು, ಅದೊಂದು ಮಜಾನೇ ಚಂದ ಇರ್ತೈತಿ. ನೋಡ್ತಿರ್ಬೋದು ನೀವು, ಮುಂಜಾನೆ ಆನಂದ್ ಗುರೂಜಿಯವರ ಪ್ರೋಗ್ರಾಮ್ ಚಾಲೂ ಆಗಿತ್ತು. 1.5 ತಿಂಗಳಾಗಿತ್ತು ಫ್ರೆಂಡ್ಸ. ನಾವು TV ರೀಚಾರ್ಜ್ ಮಾಡಿಸಿದ್ದಿಲ್ಲ. ಈಗ ನಿನ್ನೆ ರಾತ್ರಿ ಮಾಡಿಸಿದ್ದಾರೆ ನೋಡ್ರಿ, ಅದಕ್ಕೆ ನೋಡ್ಕೊತ ಕೂತಿದ್ದೇವೆ. ಫ್ರೆಂಡ್ಸ್, ನಾಷ್ಟಕ್ಕೆ ಅವಲಕ್ಕಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ. ಮಸ್ತಾಗಿತ್ತು, ಮೆತ್ತಗೆ ಚಲೋ ಆಗಿತ್ತು ಅವಲಕ್ಕಿ ಫ್ರೆಂಡ್ಸ. ಮೊನ್ನೆ ಹೊಡೆದಿದ್ನೆಲ್ಲ ಶೇಂಗಾ ಕಾಳು ನಾಷ್ಟಕ್ಕೆ ಹಾಕಿ ನೋಡ್ರಿ. ಜವಾರಿ ಶೇಂಗಾ ಕಾಳು ಚಂದ ಆಗುತ್ತೆ ಅನಿಸುತ್ತೆ ನಾಷ್ಟಕ್ಕೆ ಹಾಕಿದ್ರೆ. ನಮ್ಮ ಮನೆಯವರು ಫೋನ್ ಬಂದಿತ್ತು, ಹಾಗಾಗಿ ಅವರು ಫೋನ್ದಾಗ ಮಾತಾಡ್ಕೊತಿದ್ರು. ನಾವೇ ನಾಷ್ಟ ಮಾಡಿಕೊಂಡು ಮತ್ತೆ ಆಮೇಲೆ ಸಿಗ್ತೀವಿ. ಏ ಪಿಲ್ಲು ಏ ಪಿಲ್ಯ, ಬಾಯರ್ ನಕೋಜೋ ಬಂಗಾರ. ಹಾಂ, ಕಟ್ಟೆವರ ಬಾಯರ್ ನಕೋಜೋ. ಹ್ಞೂ,
ಫ್ರೆಂಡ್ಸ್ ನಾಷ್ಟ ಮಾಡಿ ಚಹಾ ಕುಡಿದು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದ್ರು ಫ್ರೆಂಡ್ಸ್. ಹಾಗೆ ಮಕ್ಕಳಿಗೂ ನಾಷ್ಟ ಮಾಡಿಸಿ ಮತ್ತು ನಾನು ನಾಷ್ಟ ಮಾಡಿ ಸ್ನೇಹ ಪಿಲ್ಲುಗೂ ಜಳಕದೆಲ್ಲ ಮಾಡಿಸಿ ಅವ್ರಿಗೆ ಫ್ರೆಶ್ ಮಾಡಿ ಪಿಲ್ಲುಗ ಮುಂಜಾಲಿದು ಔಷಧಿ ಹಾಕೋದಿತ್ತು. ಅದೇ ಉರಿದು ಮತ್ತು ನೆಗಡಿದದೆಲ್ಲ ಅದನ್ನೆಲ್ಲ ಔಷಧ ಹಾಕಿದ ಮ್ಯಾಗ ಒಂದು ಸ್ವಲ್ಪ ಫ್ರೀ ಆದ್ನೇನೆ ಅಂತ ಹೇಳ್ಬೋದು ಫ್ರೆಂಡ್ಸ. ಯಾಕಂದ್ರೆ ನಾಷ್ಟ ಮಾಡಿ ನಮ್ಮ ಮನೆಯವ್ರು ಅದು ಹೋದ್ಮ್ಯಾಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತೈತಿ, ನಮ್ಗೆ ಟೈಮ್ ಸಿಗ್ತೈತಿ. ಸ್ನೇಹನೂ ಸಾಲಿಗೆ ಹೋಗಲ್ಲ, ಮನೆಯಾಗ ಇರ್ತಾಳೆ. ಆನ್ಲೈನ್ ಕ್ಲಾಸನ್ನು ಲೇಟಾಗಿನ ಸ್ಟಾರ್ಟ್ ಆಯ್ತಿದ್ದಲ್ಲ, ಹಾಗಾಗಿ ಮತ್ತು 2 ದಿನ ಇತ್ತು. 2 ದಿನದಿಂದ ನಾನು ಗ್ಯಾಸ್ ಕಟ್ಟಿನ ಸರಿಯಾಗಿ ಒರೆಸಿದ್ದೇ ಇಲ್ಲ. ಬರೀ ಒಂದಿಟ್ಟು ಒದ್ದೆ ಅರ್ಬಿ ಮಾಡೇ ಒರೆಸಿದ್ನೆ. ಇವತ್ತು ಮತ್ತೊಂದು ಜಿಡ್ಡು ಅನ್ಸಕತ್ತಿತ್ತು, ಅದು ಎಣ್ಣೆದು ಜಿಡ್ಡು ಭಾಳ ಅನ್ಸಕತ್ತಿತ್ತು. ಹಾಗಾಗಿ ಅಷ್ಟು ಒಂದು ಸ್ವಲ್ಪ ಸಾಬೂನು ಹಚ್ಕೊಂಡು ಬಾಂಡೆ ತಿಕ್ಕೋದ್ರಲಿಂತ ಗಾಸ್ನಿಂದ ಗ್ಯಾಸ್ ಕಟ್ಟಿನ ಕ್ಲೀನಾಗಿ ಒರೆಸ್ಕೊಳಕತ್ತೀನಿ ನೋಡ್ರಿ. ಅಡುಗೆ ಇನ್ನೂ ಲೇಟ. ನಮ್ಮ ಮನೆಯವ್ರು ಊಟ ಮಾಡೋಕೆ 2:30-3 ಗಂಟೆಗೆ ಈ ರೀತಿ ಬರ್ತಿರ್ತಾರಲ್ಲ, ಹಾಗಾಗಿ ನಾ ಮಾಡಕ್ಕೆ ಕೂತ್ರೆ ಒಂದು ತಾಸಿನಾಗ ಆಗ್ಬಿಡ್ತೈತಲ್ಲ ಅಡುಗೆ. ಹಾಗಾಗಿ ಅಡುಗೆದು ನಾನು ಒಂದೊಂದು ಸರಿ ನಾಷ್ಟ ಮಾಡಿರ್ಲಿಕ್ಕಂದ್ರೆ ಮಾಡಿರ್ತೀನಿ. ನಾಷ್ಟ ಮಾಡಿದ್ವಿ ಅಂತಂದ್ರೆ ಅಡುಗೆನ ಲೇಟಾಗೇ ಮಾಡ್ತೀವಿ ಫ್ರೆಂಡ್ಸ. ಈಗೆಲ್ಲ ಗ್ಯಾಸ್ ಕಟ್ಟಿದ್ದೆಲ್ಲ ತೊಳೆದಾದ್ಮ್ಯಾಗ ನಾವು ಏನೇ ಕೆಲಸ ಮಾಡಲಿ ಸಾವ್ಕಾಶ ಮಾಡಿದ್ರೂ ಕರೆಕ್ಟಾಗಿ ನೀಟಾಗಿ ಮಾಡಿದ್ರೆ ಆರಾಮ್ ಅನ್ನಿಸ್ತೈತಿ. ಅದೊಂದು ಫೀಲ ಬೇರೆ. ದಿನ ಎಲ್ಲ ಫ್ರೆಶ್ ಆಗಿರ್ಬೋದು, ಕ್ಲೀನಾಗಿ ನಾವು ಮನೇನ ಅಚ್ಚುಕಟ್ಟಾಗಿ ಮನೆಗೆ ಇಟ್ಕೊಂಡ್ವಿ ಅಂತಂದ್ರೆ ನಮಗೂ ಮೂಡ್ ಒಂಥರ ಆರಾಮ್ ಅನ್ನಿಸ್ತೈತಿ. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಮ್ಮ ಮನ್ಯಾಗ ಸಿಂಕ್ ಆಗಲಿ ಮತ್ತು ಪೈಪ್ ಕಲೆಕ್ಷನ್ ಆಗಲಿ ಏನೂ ಇಲ್ಲ. ಹಾಗಾಗಿ ನಾನು ಪುಟ್ಟ್ಯಾಗೇ ಎಲ್ಲ ಗ್ಯಾಸ್ ಕಟ್ಟಿ ತೊಳೆದ ನೀರನ್ನು ಪುಟ್ಟ್ಯಾಗೇ ಹಾಕ್ಕೊಂಡು ಆಮೇಲೆ ಚೆಲ್ತೀನಿ ಫ್ರೆಂಡ್ಸ. ಮತ್ತೇನು ಮಾಡೋದು, ಇದ್ದಿದ್ರಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಲ್ಲ. ಹಾಗಾಗಿ ಯಾವಾಗೂ ನಾನು ತಳಗೆ ಅದು ಗ್ಯಾಸ್ ಕಟ್ಟಿ ಒರೆಸೋದ್ನಾಗ ತಳಗಿಂದು ಕೈ ಆಡ್ಸ್ಕೊಂಡ್ಬಿಡ್ತೀನಿ, ಅಂದ್ರೆ ಸ್ವಚ್ಛ ಇರ್ತೈತಿ, ಧೂಳು ಅನ್ಸಲ್ಲ. ಅದಾದ್ಮ್ಯಾಗ ನನಗೂ ಜಳಕ ಮಾಡೋಕೆ ನೀರಿಟ್ಟೆ ಫ್ರೆಂಡ್ಸ್. ನಾನು ಗ್ಯಾಸ್ ಮ್ಯಾಗ ನೀರಿಟ್ಟೆ. ಆಮೇಲೆ ಸಣ್ಣ ಮಾಡಿದೆ ನಾನು. ಅಷ್ಟರೊಳಗೆ ಕಸ ಹುಡ್ಕೊಂಡ್ರೆ ಆಯಿತು ಅಂತೇಳಿ ಗ್ಯಾಸ್ ಸಣ್ಣ ಮಾಡಿ ಕಸ ಹುಡ್ಕೊಂಡಾಗತ್ತೀನಿ. ಮುಂಜಾನೆ ಎದ್ದುಗುಟ್ಟೆನೇ ಕಸ ಹುಡ್ಕೊಂಡಿದ್ದೆ. ಅದಾದ್ಮ್ಯಾಗ ನಮ್ಮ ಮನೆಯವರು ಹೋದ್ರಲ್ಲ, ಮತ್ತು ಸ್ನೇಹ ಪಿಲ್ಲು ಭಾಳ ಒಳಗೆ ಮಾಡ್ತಿರ್ತಾರೆ ಫ್ರೆಂಡ್ಸ. ಈಗಂತೂ ನಮ್ಮ ಮನೆ ಸೈಡ ರೋಡ್ ಮಾಡಕತ್ತಾರ. ಕಡಿ ಮತ್ತು ಉಸುಕ ಮಣ್ಣು ಸಿಮೆಂಟ ಈ ರೀತಿ ಎಲ್ಲ ಹಾಕ್ತಿರ್ತಾರಲ್ಲ, ಹಂಗಾಗಿ ಧೂಳು ಭಾಳ ಬರ್ತೈತಿ. ಇವರು ಸ್ನೇಹ ಪಿಲ್ಲುನು ಹೊರಗಡೆ ಹೋಗಿ ಒಳಗೆ ಮಾಡ್ತಿರ್ತಾರೆ. ಅವರು ಧೂಳುಗಳಲ್ಲೇ ಬರ್ತಿರ್ತಾರೆ. ಒಂದೊಂದು ಸರಿ ಸ್ಲಿಪ್ಪರ್ ಹಾಕ್ಕೊಂಡಂಗಿಲ್ಲ. ಹಂಗಾಗಿ ಮನೆ ಭಾಳನೇ ಹೊಲ್ಸಾಗ್ತೈತಿ. ನೋಡ್ತಿರ್ಬೋದು ನೀವು ಎಷ್ಟು ಸಣ್ಣಗೆ ಹೊಲ್ಸು ಬಂದೈತೆ ಅಂತೇಳಿ. ಅದನ್ನೆಲ್ಲ ಕಸ ಹುಡ್ಕೊಂಡೆ ನೋಡ್ರಿ. ಮನ್ಯಾಗ ಎಷ್ಟು ಕೆಲಸ ಮಾಡಿದ್ರು ಕಮ್ಮಿನ ಅನ್ಬೋದು ನಾವು ಹೆಣ್ಮಕ್ಳು. ಯಾಕಂದ್ರೆ ನಾವು ಮನೆಯಾಗೆ ಇರ್ತೀವಿ. ನಾವು ಎಷ್ಟು ಕೆಲಸ ಮಾಡಿದ್ದೂ ಯಾರಿಗೆ ಕಣ್ಣಿಗೆ ಕಾಣಿಸಂಗಿಲ್ಲ ಅಂತಲೇ ಹೇಳ್ಬೋದು. ಇದು ಎಲ್ಲರ ಮನೆಯದು ಪರಿಸ್ಥಿತಿನೇ ಆಗಿರ್ಬೋದು ಫ್ರೆಂಡ್ಸ. ಯಾಕಂದ್ರೆ ಗಂಡು ಮಕ್ಕಳಾದರೂ ಟೈಮ್ ಸಿರಿ ಹೋಗಿ ಟೈಮ್ ಸಿರಿ ಮನೆಗೆ ಕೆಲ್ಸಕ್ಕೆ ಹೋಗಿ ಮನೆಗೆ ಬರ್ತಾರೆ. ಮತ್ತು ಅವ್ರಿಗೆ ಸೂಟಿನ ಅನ್ನೋದು ರಜೆ ಅನ್ನೋದು ಇರ್ತೈತಿ. ಸೆಕೆಂಡ್ ಸ್ಯಾಟರ್ಡೇ 4th ಸ್ಯಾಟರ್ಡೇನೇ ಇರ್ತೈತಿ. ನಮಗೆ ಫಸ್ಟ್ ಸ್ಯಾಟರ್ಡೇ ಇಲ್ಲ, ಸೆಕೆಂಡ್ ಸ್ಯಾಟರ್ಡೇ ಇಲ್ಲ. ನಾವು ಯಾವಾಗೂ ಕೆಲಸ ಮಾಡೋರಿಗೆ ನಮ್ಮ ಕೆಲಸ ಅಂಕರು ರೆಸ್ಟ್ ಅನ್ನೋದೇ ಸಿಗಂಗಿಲ್ಲ ಹೆಣ್ಮಕ್ಳಿಗೆ ಅಂತಲೇ ಹೇಳ್ಬೋದು. ಗಂಡು ಮಕ್ಕಳು ನೋಡ್ರಿ, ನಾವು ಮನೇನ ನಡೆಸ್ಕೊಂಡು ಕೆಲಸ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಹಾಗೆ ಮಕ್ಕಳನ್ನು ಸಂಭಾಳಿಸ್ತೀವಿ ಫ್ರೆಂಡ್ಸ. ಅದೇ ನೋಡ್ರಿ, ನಾವೆಲ್ಲರೂ 1 ತಾಸು ಎಲ್ಲರೂ ಹೋಗಿ ಬರ್ತೀವಿ ಮಕ್ಕಳನ್ನ ನೋಡ್ಕೊರಿ ಅಂತಂದ್ರೆ 1 ತಾಸು ಸಂಭಾಳ್ಸೋಕ್ಕಾಗಂಗಿಲ್ಲ ಗಂಡು ಮಕ್ಕಳಿಗೆ. ನಾವೇ ಗ್ರೇಟ್. ಹೆಣ್ಮಕ್ಳೇ ಸ್ಟ್ರಾಂಗ್ ಉಗುರು ಅಂತೇಳಿ ಯಾರು ಸಾಂಗ್ ಮಾಡಿದಾರಲ್ಲ, ಆ ಸಾಂಗ್ ಮಾಡಿದವ್ರಿಗೆ ಎಲ್ಲ ಹೆಣ್ಮಕ್ಳ ಪರವಾಗಿ ನಾವು ಒಂದು ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಿಮ್ಗೆ ಇದ್ರ ಬಗ್ಗೆ ಏನು ಅನಿಸುತ್ತಾ? ಈ ವಿಡಿಯೋ ನೋಡೋರು, ಈ ಮಾತನ್ನು ಕೇಳಿದವರು ಪ್ಲೀಸ್ ಕಮೆಂಟ್ ಸೆಕ್ಷನ್ದೊಳಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಾನು ಪರ್ಚಿನ ಒರೆಸ್ಕೊಂಡೆ ನೋಡಿ. ಕಸ ಹುಡ್ಕೊಂಡಾದ್ಮ್ಯಾಗ ಪರ್ಚಿ ಒರೆಸ್ಕೊಂಡ್ಬಿಟ್ರೆ ಹೊಂದಿಕೆ ಆಗಿಬಿಡ್ತೈತೆ ಕೆಲಸ. ಅದೊಂದು ಮುಗೀತೆ ನೋಡಿರಿ. ಧೂಳು ಭಾಳ ಆಗ್ತಿರ್ತೈತಲ್ಲ, ಹಾಗಾಗಿ ಎಷ್ಟು ಸರಿ ಕೆಲಸ ಮಾಡಿದ್ರು ಕಮ್ಮಿನ ಅನ್ಬೋದು ನೋಡ್ರಿ. ನಾನು ಪದೇ ಅದನ್ನು ಹೇಳಕತ್ತೀನಿ. ಈ TV ರೀಚಾರ್ಜ್ ಆಯಿತು. ನಮ್ಮ ಸ್ನೇಹ TV ನೋಡ್ಕೊತಾ ಕೂತಿಬಿಡ್ತಾಳೆ. ಈಗ 1.5 ತಿಂಗಳಿಂದ ಅದೇ ಆಕಿಂದು ಕ್ಲಾಸು ಭಾಳಷ್ಟು ಓದ್ತಿರ್ತೈತಿ. ಅದಾದಮೇಲೆ ಹೋಮ್ವರ್ಕ್. ನಂದು ಮೊಬೈಲ್ದಾಗ ಬ್ಯುಸಿ ಇರ್ತೀನಿ. ಟಿವಿನೇ ನೋಡ್ತಿದ್ದಿಲ್ಲ ನಾವು, ಕಮ್ಮಿನೇ ಮಾಡಿದ್ವಲ್ಲ. ಹಾಗಾಗಿ TV ರೀಚಾರ್ಜ್ ಮಾಡ್ಸೋದು ಬೇಡ ಅಂದಿದ್ದೆ ನಾನು. ಮತ್ತು ಬೋರ್ ಆಗುತ್ತೆ ಅಂತೇಳಿ
ನಮ್ಮ ಮನೆಯವ್ರು ಮತ್ತೆ ಟಿ ವಿ ರೀಚಾರ್ಜ್ ಮಾಡಿಸಿದ್ರು ಫ್ರೆಂಡ್ಸ್. ನಾನು ನಿಮ್ಗೆ ಯಾವಾಗೂ ಹೇಳ್ತೀನಿ ನಮ್ಮ ಮನೆ ಒಳಗೆ ನೆಟ್ವರ್ಕ್ ಬರೋಂಗಿಲ್ಲ ಅಂತೇಳಿ. ಹಾಗೆ ಸ್ನೇಹ ಅಲ್ಲಿ ಆನ್ಲೈನ್ ಕ್ಲಾಸ್ ನಡೆದಾಗ ಇಲ್ಲೇ ಬಾಕಲ್ ಮುಂದೆನೇ ಕುಂತಿರ್ತಾಳೆ. ಅದ್ರ ಸಂಬಂಧ ಮತ್ತು ನಾವು ಸ್ಲಿಪ್ಪರ್ ಅದನ್ನೆಲ್ಲ ಇಲ್ಲೇ ಮುಂದೆ ಬಿಡ್ತಿರ್ತೀವಿ. ಮತ್ತು ನಮಗೆ ಬೇರೆ ಕಡೆ ಕ್ಲಾಸಿಗೆ ಕುಂದ್ರಕ್ಕೆ ಜಾಗನೂ ಇಲ್ಲ. ಇಲ್ಲೇ ನೆಟ್ ಬರ್ತೈತೆ ಅಂತೇಳಿ ಇಲ್ಲೇ ಕುಂದಿರ್ತಿರ್ತಾಳೆ ಫ್ರೆಂಡ್ಸ್. ಅದಕ್ಕಾಗಿ ನಾನು ಒಂದು ಸ್ವಲ್ಪ ಸಾಬೂನು ಪುಡಿ ಹಾಕಿ ತಿಕ್ಕಿ ಸ್ವಚ್ಛ ಮಾಡ್ತೀನಿ. ಯಾವಾಗಲೂ ನಾನು ಕಸ ಹೊಡೆದ ಮ್ಯಾಗ ಮುಂಜಾನೆ ಸಂಜೆಗೆ ಒಂದ್ಸರಿ ನೀರು ಹಾಕ್ತಿರ್ತೀನಿ ಹೊಸ್ಲಿ ಮುಂದೆ. ಸ್ವಚ್ಛ ಮಾಡಿದ್ರೆ ಚಲೋನೇ ಇರ್ತದಲ್ಲ. ನಾವು ಮತ್ತು ಲೈಟ್ ಅದು ಹೋದಾಗ ಕುದಿಯೋದಾಗ ಇಲ್ಲೇ ಕುಂದಿರ್ತಿರ್ತೀವಿ. ಹಂಗೆ ಫ್ರೆಂಡ್ಸ, ಯೂಟ್ಯೂಬ್ದೊಳಗೆ ಫಸ್ಟ್ ಟೈಮ್ ಬ್ಲಾಗ್ ಚಾನಲ್ ನೋಡೋರಿಗೆ ಒಂದು ಕನ್ಫ್ಯೂಸ್ ಆಗ್ಬೋದಾ, ಏನಂತಂದ್ರೆ ಏನಿದು ಮನೆ ಕೆಲಸ ಎಲ್ಲ ಮಾಡಿ ಹಾಕ್ತಿರ್ತಾರೆ ಅಂತೇಳಿ. ಯಾಕಂದ್ರೆ ಅವ್ರು ಕನ್ಫ್ಯೂಸ್ ಮಾಡ್ಕೊಳೋದು ಏನು ತಪ್ಪಂತಲ್ಲ. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಬೇರೆಯವ್ರ ಬ್ಲಾಗ್ ಚಾನಲ್ ನೋಡ್ಬೇಕಂತಂದ್ರೆ ನನಗೂ ಹಂಗೆ ಅನಿಸುತ್ತಿತ್ತು. ಆಮೇಲೆ ಅದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಬಂದ್ಮ್ಯಾಗ ಈಗೇನು ಅನ್ಸಲ್ಲ. ಯಾಕಂದ್ರೆ ಈಗ ನಾನೇ ಬ್ಲಾಗ್ ಚಾನಲ್ ಮಾಡೀನಿ, ಬೇರೆಯವರ ಬ್ಲಾಗ್ ಚಾನಲ್ ನೋಡೇ ನಾನು ಇನ್ಸ್ಪೈರ್ ಆಗಿದ್ದು ಫ್ರೆಂಡ್ಸ್. ಹಾಗಾಗಿ ಯಾರೂ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಈ ಯೂಟ್ಯೂಬ್ದಾಗ ಭಾಳಷ್ಟು ಕ್ಯಾಟಗರಿ ಅದಾವ. ಬ್ಲಾಗ್ ಚಾನಲ್ ಅಂದ್ರೆ ಇದೇ ರೀತಿ ಇರ್ತಾವೆ ನೋಡ್ರಿ. ನಂದೇ ಅಂತಲ್ಲ, ಎಷ್ಟೋ ಮಂದಿ ಬ್ಲಾಗ್ ಚಾನಲ್ ಮಾಡಕತ್ತಿದ್ದಾರೆ. ಎಲ್ಲರೂ ಕೂಡ ಭಾಳಷ್ಟು ಮಂದಿ ಬ್ಲಾಗ್ ಚಾನಲನ್ನು ಫಾಲೋ ಮಾಡಕತ್ತಿದ್ದಾರೆ. ಹಾಗಾಗಿ ಯಾರೂ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಬ್ಲಾಗ್ ಚಾನಲ್ ಅಂದ್ರೆ ನಮ್ಮ ಡೈಲಿ ರೂಟೀನನ್ನು ಈ ರೀತಿ ವಿಡಿಯೋ ಮಾಡಿ ಹಾಕೋದು. ಇದರಿಂದ ಟಾರ್ಗೆಟ್ ಲಗುಟ್ ರೀಚ್ ಆಗ್ಬೋದು. हाय फ्रेंड्स, पिलो हाय फ्रेंड्स ಫ್ರೆಂಡ್ಸ್, ಈಗ ಊಟದೆಲ್ಲ ಮಾಡಿಸಿ ನಾನು ಪಿಲ್ಲೋಗೆ ಔಷಧಗಳು ಇದ್ವಲ್ಲ ಮಧ್ಯಾಹ್ನದ, ಹಾಗಾಗಿ ಔಷಧನೆಲ್ಲ ಹಾಕಿದ್ದಾನ. ಈಗ ಕಿವಿ ಒಂದು ಸ್ವಲ್ಪ ಭಾಳ ಕೆಮ್ಮಿ ನೆಗಡಿನೂ ಬಂದಿತ್ತಲ್ಲ, ಹಂಗಾಗಿ 2 ಸರಿ ಕಿವಿ ಬ್ಯಾನಾಗಿದ್ದು ಅಂತ ಹೇಳಿದ್ದಾನ. ಹಂಗೆ ಮತ್ತು ಒಂದು ಟ್ಯೂಬ್ನು ಬರ್ಸ್ಕೊಂಬಂದಿದೆ. ಟ್ಯೂಬ್ ಹಾಕ್ಬೇಕು ಈಗ. ಚಲಿ ದೋಪ ಟ್ಯೂಬ್ ಕಲ್ತೆ ಟ್ಯೂಬ್ ಡ್ರಾಪ್ ಕೋಲ್ ಮನೆಯವು ನನಗೆ ಭಾಳ ಇಷ್ಟ. ನನ್ನ ಮಕ್ಕಳು ಯಾವುದೇ ಔಷಧಿನ ಮೆಡಿಸಿನ್ನ ತೊಗೊಳಕ ಅಳ್ತಿರ್ತಾರ, ಅವರಿಗೆ ಭಾಳ ಹಿಡ್ದು ಹಾಕ್ಬೇಕಾಗ್ತೈತಿ. ನಮ್ಮ ಪಿಲ್ಲು ದಮ್ಮ ಅದು ನೋಡ್ರಿ ತಾನೇ ತಿಕ್ಕೋತಾನ ಕಿವಿಗೆ ಹಾತಾನೆ. ಮೀ ಕರ್ತೆ ಬಂಗಾರು इकडचं बास कर. इकडचं बघ. कसं काटा बघ कसं. दब उठू नको, अजिबात उठायचं नाही. या उठल्या की मार खातो काय. तसं झोप.
ಜೋಪಾಸ್ ಅಜ್ಜ ಅಜ್ಜವತ್ತು ಊಟಚನೆ ಕೇಳದೇ ಇಲ್ಲ ನೋಡ್ರಿ ಕಿಡಿಗೇಡಿ ಮಗ ತಂದೆ ತ ಮಾಡ್ತಾನ ಕಾರ್ಬಾರ ಏ ಹಾತ್ ಲವ್ नको शी हात लावायचे नसते ಅದು ಕಿವ್ಯಾಗ ಗುಳುಗುಳು ಆಗ್ತದೇನ ತಿಕ್ಕೋತಾನ ಮಗ नको सगळं संपला एक एक ठेवून ये वर ठेवून ये बरोबर तू बघ तू गप्प बस आता पिल्लू गप्प बस पिल्लू हं? ಇಟ್ಟು ಮೊಟ್ಟೆ ಮೊಟ್ಟೆ ಅಲೆ ಬಾ ನಮ್ಮ ಸ್ನೇಹಗ ಭಾಳ ಚೂರಕತ್ತನವ ಊರು ಬಂದ ಉದ್ದುದಕ್ಕ ಇಟ್ಟ ಹಿಡಿದು ಚೂರ್ತಾನ ಸ್ನೇಹಗ ಮಗ ನೆನಪಿಲು दिदीला चिमटा देते ना नाही म्हणतो दिदीला चिमटा देतो का नाही नाही सगळ्यांना हाय कर हाय ಹಾಗೆ ಊಟ ಆಗಿದ್ಮ್ಯಾಗ ಔಷಧ ಕುಡಿಸಿ ಪಿಲ್ಲೋ ನೊಗರು ಕಟ್ ಮಾಡಿ ಪಿಲ್ಲೋಗೆ ಮಲ್ಕೋಸಿದ್ ನಾನು ಪಿಲ್ಲೋನ ಮಲ್ಕೋಸಾದ್ಮ್ಯಾಗ ಸ್ನೇಹದ ಹೋಮ್ವರ್ಕ್ ಇತ್ತು ಅದನ್ನು ಮಾಡಿಸ್ಬೇಕು ಹಾಗಾಗಿ ಹೋಮ್ವರ್ಕ್ ಮಾಡಿಸಿ ಮತ್ತೆ ಸಂಜೆ ಮಾಡಿಂದು ವಿಡಿಯೋ ಮಾಡಿ ಅದನ್ನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ನನಗೆ ಆಗ್ತಿದ್ದಿಲ್ಲ ಮತ್ತು ನಾಳೆಗೇ ಟೈಮ್ ಹಿಡಿತಿತ್ತದು ಅದಕ್ಕೋಸ್ಕರ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿದೆ ನಾನು ಮತ್ತೆ ಕಂಟಿನ್ಯೂ ಮಾಡಲಿಲ್ಲ ಫ್ರೆಂಡ್ಸ ಈ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಾರ್ದ ನೋಡಿದ್ರಿ ಅಂದ್ರೆ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ ಹಾಗೆ ನಿಮಗಿದು ವಿಡಿಯೋ ಇಷ್ಟ ಆಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಮಾಮೂಲಿ ನಾನು ಸಾದಾ ಅಡುಗೆಗಳನ್ನು ಮಾಡ್ತಿರ್ತೀನಿ ಹಾಗಾಗಿ ಮಾಡಿದ್ದೆ ಅಡುಗೆ ಮಾಡಿದ್ದೆ ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದಕ್ಕಾಗಿರಂಗಿಲ್ಲ ಮತ್ತು ನಾಳೆ ಒಂದು ವಿಡಿಯೋದೊಂದಿಗೆ ಸಿಗ್ತೀನಿ ಬಾಯ್.